ಯೋಚನೆ ಮಾಡ್ತಿದ್ದೀರಾ ಸಂಜೀವ್ ಅವರೇ? ಏನಿಲ್ಲ. ನಂಗೆ ಗೊತ್ತು, ಲಾಯರು ನಾಳೆನೇ ಹಿಯರಿಂಗ್ ಅಂತ ಹೇಳಿದಕ್ಕೆ ನೀವು ಯೋಚನೆ ಮಾಡ್ತಿದ್ದೀರಾ ಅಲ್ವಾ? ಅಮೃತ ಅವರೇ, ಟೀ ಕುಡಿಯೋಣ? ನನಗೆ ಬೇಡ ಸಂಜೀವ್ ಅವರೇ. ಪರವಾಗಿಲ್ಲ, ಬನ್ನಿ. ಟೀ ಕುಡಿದ್ರೆ ಮನ್ಸು ಹಗುರ ಆಗುತ್ತೆ. ಬನ್ನಿ. ನಮಗೆ ಡಿವೋರ್ಸ್ ಸಿಗುತ್ತೆ ಅಂತೀರಾ ಸಂಜೀವ್ ಅವರೇ? ಯಾಕೆ ಹೀಗೆ ಕೇಳ್ತಿದ್ದೀರಾ? ಲಾಯರ್ ಅಷ್ಟೊಂದು ಭರವಸೆ ಕೊಟ್ಟಿದ್ದಾರೆ. ಅದು ಅಲ್ಲದೆ ನಾಳೆನೇ ಹಿಯರಿಂಗ್ ಅಂತ ಹೇಳಿದಾರಲ್ಲ. ಆದರೂ ನಮ್ಮಿಬ್ಬರ ಮಧ್ಯೆ ಏನೂ ಸಮಸ್ಯೆ ಇಲ್ಲ ಅಂತ ಅವ್ರೇನಾದರೂ ಹಿಂದೇಟ್ ಹಾಕಿದ್ರೆ ಅನ್ನೋ ಭಯ ಆಗ್ತಾ ಇದೆ ನನಗೆ. ನಂಗಿದ್ರ ಮೇಲೆ ತುಂಬ ಭರವಸೆ ಇದೆ ಸಂಜೀವ್ ಅವರು. ಇದೇನಾದರೂ ಆಗಲಿಲ್ಲ ಅಂದರೆ ನನ್ನ ಜೀವನನೇ ವ್ಯರ್ಥ ಆಗುತ್ತೆ. ಕೆಲವೊಂದ್ಸಲ ಈ ದೊಡ್ಡವ್ರು ಮಾಡೋ ಅನರ್ಥಕ್ಕೆ ನಮ್ಮ ಜೀವನನೇ ಹಾಳಾಗುತ್ತೆ. ಇದನ್ನು ಹೇಳಿದ್ರು ಅವ್ರಿಗೆ ಅರ್ಥ ಆಗಲ್ಲ. ಯಾಕೆ ಇನ್ನೊಬ್ರು ಆಸೆ ಮೇಲೆ ಹೀಗೆ ಆಟ ಆಡ್ತಾರೋ ನಂಗೆ ಅರ್ಥ ಆಗ್ತಿಲ್ಲ. ಅಮೃತ ಅವ್ರೆ, ಪ್ರತಿಯೊಬ್ಬ ತಂದೆ ತಾಯಿಗೂ ಅವ್ರ ಮಕ್ಕಳು ಮದುವೆ ಮಾಡಬೇಕು, ಅವ್ರ ಮಕ್ಕಳು ಖುಷಿಯಾಗಿರೋದನ್ನು ನೋಡಬೇಕು ಅನ್ನೋ ಆಸೆ ಇರುತ್ತಲ್ವಾ? ಹಾಗಂತ ನಮ್ಮ ಆಸೆ ಏನು ಅನ್ನೋದು ತಿಳ್ಕೊಬೇಕಲ್ವಾ? ನನಗಿಷ್ಟು ಬೇಗ ಮದುವೆ ಮಾಡೋ ಅವಶ್ಯಕತೆ ಏನಿತ್ತು ಹೇಳಿ? ನಾನು ಓದಬೇಕು ಅಂತ ಹೇಳೋದನ್ನ ಕೇಳಿಸ್ಕೊಳ್ಳದೆ ನನ್ನ ಮದುವೆ ಮಾಡಿಬಿಟ್ರು. ಅವರೇನೋ ಅಲ್ಲಿ ಖುಷಿಯಾಗಿದ್ದಾರೆ, ಆದರೆ ನರಳಾಡ್ತಾ ಇರೋದು ಇಲ್ಲಿ ನಾನಲ್ವಾ? ಹಾಗಂತ ನೀವು ನನ್ನ ಚೆನ್ನಾಗಿ ನೋಡ್ಕೋತಾ ಇಲ್ಲ ಅಂತ ಅಲ್ಲ, ನಿಮ್ಮಿಂದ ತಪ್ಪಾಗಿದೆ ಅಂತಾನೂ ಅಲ್ಲ. ಇಲ್ಲಿ ನಾನು ಹೇಗೆ ಬಲಿಪಶು ಆಗಿದ್ದೀನೋ ಅಲ್ಲಿ ನೀವು ಬಲಿಪಶು ಆಗಿದ್ದೀರ. ಆದ್ರೆ ಏನ್ ಮಾಡೋದು? ಇಷ್ಟ ಇಲ್ದಿರೋ ಮದ್ವೆ ಆಗಿ ಬದುಕೋದು ಕಷ್ಟ ಆಗುತ್ತೆ. ಒಂದು ಹೆಣ್ಣು ಅನ್ನೋದು ಮದುವೆ ಮಾಡಿಕೊಂಡು 4 ಮಕ್ಕಳನ್ನ ಎತ್ಕೊಂಡು ಮನೆ ಸಂಸಾರ ಅಂತ ಜೀವನ ಮಾಡೋಕ್ಕೆ ನನಗಿಷ್ಟ ಇಲ್ಲ. ನನಗೆ PhD ಮಾಡಬೇಕು, 4 ಜನ ನನ್ನ ತಿರುಗಿ ನೋಡಬೇಕು ಅನ್ನೋದೇ ನನ್ನ ಆಸೆ. ಆದರೆ ಈ ಮದುವೆ ಅನ್ನೋ ಬಂಧನದಲ್ಲಿ ಸಿಲುಕಿ ನರಳಾಡ್ತಾ ಇದ್ದೀನಿ. ಸಂಜೀವ್ ಅವರೇ, ಮಳೆ ಬರುವಾಗಿದೆ, ಬನ್ನಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಬನ್ನಿ. ನಡೆಯಕ್ಕೆ ಕಷ್ಟ ಆಗ್ತಿದ್ಯಾ? ಏಯ್ ಬೇಡ ಕಣೋ, ನಾನು ನಿಧಾನವಾಗಿ ನಡ್ಕೊಂಡು ಹೋಗ್ತೀನಿ. ಪರವಾಗಿಲ್ಲ. ಭಾರ ಇದ್ದೀನಿ ಅನ್ಸ್ತಿದ್ಯಾ? ಅಂದ್ರೆ ಬಿದೋಗೋ ಥರ ಇದೆಯಾ? ನೀನು ಯಾವ ಭಾರ?
ಅಣ್ಣ, ನಮ್ಮ ಕೈಯಿಂದ ಪ್ರಾಜೆಕ್ಟ್ ಹೇಗೆ ಮಿಸ್ ಆಯಿತು? ನನಗೇನು ಗೊತ್ತು ದೇವ್ಕಿ, ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡ್ತಿದ್ದಿದ್ದು ನೀನು. ಹೇಗೆ ಮಿಸ್ ಆಯಿತು ಅಂತ ನೀನು ಹೇಳಬೇಕು. ಆ ಪ್ರಾಜೆಕ್ಟಿಗೆ ಓಡಾಡಬೇಕಾದ್ರೆ ನೀನು ನನ್ನ ಜೊತೆಗೆ ಇದ್ದೆ ತಾನೆ, ನೀನು ಗಮನ ಕೊಡಬೇಕಲ್ವಾ? ಇದೊಳ್ಳೆ ಚೆನ್ನಾಗಿ ಹೇಳಿದೆ ದೇವ್ಕಿ. ಈ ಮನೇಲಿ ಸ್ವತಂತ್ರವಾಗಿ ನಿರ್ಧಾರ ತಗೊಳ್ಳೋ ಅಧಿಕಾರ ನನಗೆಲ್ಲಿದೆ? ಎಲ್ಲನೂ ನೀನು ಅಥವಾ ಗಿರಿ ಅಣ್ಣ ನೋಡ್ಕೋತೀರಾ? ಅದು ಅಲ್ಲದೆ ಇತ್ತೀಚೆಗೆ ನೀನು ಕೆಲಸದ ಕಡೆ ಗಮನನೇ ಕೊಡದೇ ಇರೋದು ನೋಡಿ ನಿನಗೆ ಆ ಪ್ರಾಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಹೋಯ್ತು ಅಂದ್ಕೊಂಡೆ. ನೀನೇನಾದರೂ ನನಗೆ ನೋಡ್ಕೊ ಅಂತ ಹೇಳಿದಿದ್ರೆ ನಾನು ಈ ಪ್ರಾಜೆಕ್ಟ್ ನೋಡ್ಕೋತಿದ್ದೆ ಅಲ್ವಾ? ಮೊದಲನೇ ಸಲ ನಾನೊಂದು ಪ್ರಾಜೆಕ್ಟ್ ಸೋತಿರೋದು. ಹೋಗ್ಲಿ ಬಿಡು ದೇವ್ಕಿ, ಇನ್ನೊಂದು ಪ್ರಾಜೆಕ್ಟ್ ಸಿಗುತ್ತೆ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀಯಾ? ಅಣ್ಣ, ಗೆಲುವಿನ ಮೆಟ್ಲು ಹತ್ತಿರುವಾಗ ಮುಂದೆ ಹತ್ತಾ ಹೋಗಬೇಕು, ಹಿಂದೆ ಹೆಜ್ಜೆ ಇಡಬಾರ್ದು. ಒಂದೇ ಹೆಜ್ಜೆ ಅಲ್ವಾ ಅಂತ ಅಂದ್ಕೊಂಡ್ರೆ ಹಿಂದೆ ಕಾಲೆಳೆಯೋರು ತುಂಬ ಜನ ಇರ್ತಾರೆ. ಇದನ್ನೆಲ್ಲ ನಿನಗೆ ಹೇಳಿ ಯಾವ ಪ್ರಯೋಜನವೂ ಇಲ್ಲ. ನಾನು ಸರಿಯಾಗಿದ್ದಿದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ಲ. ನಾನು ಏನೇ ಆದರೂ ಕೆಲ್ಸದ ಕಡೆ ಯಾವತ್ತೂ ಗಮನ ಕಳ್ಕೊಂಡೋಳೆ ಅಲ್ಲ. ಆದರೆ ಈ ಸಾರಿ ಪ್ರಾಜೆಕ್ಟು ಕೈ ತಪ್ಪಿತು. ಯಾಕಿದೆಲ್ಲ? ಯಾಕಂದ್ರೆ ಒಂದಾದ್ಮೇಲೆ ಒಂದು ನೋವುಗಳಿಗೆ ಎದೆ ಕೊಟ್ಟು ನಿನ್ನ ಮನಸ್ಸು ಚೂರಾಗಿದೆ ದೇವ್ಕಿ. ಆದರೆ ಆ ಕಲ್ಲಿನಂಥ ಹೃದಯದಲ್ಲೂ ಈಗ ಆ ಮಗಳ ಭಾವನೆ ಚಿಗುರೊಡಿತಾ ಇದೆ. ಅವಳು ಬದುಕಿಲ್ಲ ಅಂತ ಗೊತ್ತಿದ್ದಾಗ್ಲೂ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಹೋರಾಡ್ತಿದ್ದವಳು ನೀನು. ಅಂಥದ್ರಲ್ಲಿ ಈಗ ನಿನ್ನ ಮಗಳು ಬದುಕಿದಾಳೆ ಅಂತ ಗೊತ್ತಾದ ಮೇಲೆ ನಿನ್ನ ಹೋರಾಟ ಜೋರಾಗಿರ್ಬೇಕಲ್ವಾ? ಆದರೆ ಅವಳನ್ನು ನೋಡಿದೆ ನನಗಿರೋಕ್ಕಾಗ್ತಿಲ್ಲ. ರಾಮನಿಗಾಗಿ ಶಬರಿ ಅಷ್ಟು ವರ್ಷ ಕಾದಿದ್ದಾಳೆ. ಕೌಸಲ್ಯ ರಾಮನಿಗಾಗಿ 14 ವರ್ಷ ಕಾದಿದ್ದಾಳೆ. ಸೀತೆಯ ವನವಾಸ ಮುಗಿಯೋದಕ್ಕೂ 14 ವರ್ಷ ಬೇಕಾಯ್ತು. ಹಾಗೆ ನಿನ್ನ ವನವಾಸ ಮುಗಿಯೋ ಸಮಯ ಹತ್ರ ಬಂದಿದೆ ಅನ್ನೋ ಸೂಚನೆನೇ ನಿನ್ನ ಮಗಳು ಬದುಕಿದಾಳೆ ಅನ್ನೋ ಸುದ್ದಿ. ಖಂಡಿತವಾಗ್ಲೂ ಅವಳು ನಿನ್ನ ಬರಿದಾಗಿರೋ ಮಗಳನ್ನ ಸೇರ್ತಾಳೆ. ನಿನ್ನ ಮಗಳನ್ನ ಬರ ಮಾಡ್ಕೊಳ್ಳೋ ಸಮಯದಲ್ಲಿ ನೀನು ವೀಕ್ ಆದ್ರೆ ಹೇಗೆ? ಹೌದು, ನೀನು ಹೇಳ್ತಾ ಇರೋದು ಸರಿಯಾಗಿದೆ. ನಾನು ಈ ಸಮಯದಲ್ಲಿ ಎದೆಗುಂದಬಾರ್ದು. ಲಕ್ಷ್ಮಿನೂ ನನ್ನ ಮಗಳನ್ನ ಹುಡ್ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾಳೆ. ಅಪ್ಪ ಮತ್ತೆ ಅಣ್ಣನೂ ಇದ್ರ ಬಗ್ಗೆ ಕನ್ಸನ್ನು ತೋರಿಸ್ತಾ ಇದ್ದಾರೆ. ಈ ಸಲ ನನ್ನ ಹೋರಾಟದಲ್ಲಿ ನಾನು ಒಬ್ಬಂಟಿ ಅಲ್ಲ. ಇಷ್ಟು ವರ್ಷ ಎಲ್ಲರೂ ಜೊತೆಲೇ ಇರ್ತಾರೆ ಅನ್ನೋ ನಂಬಿಕೆಯಿಂದ ತಾನೇ ನಿನ್ನ ಜೀವನನ ನೀನು ಹಾಳು ಮಾಡ್ಕೊಂಡಿದ್ದು.